ಗೆ ಒಂದು ಕನ್ಸ್ಟ್ರಕ್ಟ್ ಆಗಿರುವ 2030 ವಿಡಿಯೋ ಪ್ರಾಪರ್ಟಿ ನ ತೋರಿಸ್ತಾ ಇದ್ದೀನಿ. ಗ್ರಿಲ್ ನ ನೋಡಬಹುದು, ಕಂಪ್ಲೀಟ್ ಆಗಿ ಯೂನಿಕ್ ಆಗಿದೆ. ಮತ್ತೆ ಸೀಲಿಂಗ್ ನ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇರೋ ವಾಲ್ ಪೇಂಟಿಂಗ್ಸ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ಎಲ್ಲ ಪ್ರತಿ ಒಂದು ಬೆಡ್ರೂಮ್ ಅಲ್ಲೂ ಕಮ್ಮಿ ಅಂತೂ ಏನೇ ಇಲ್ಲ. ಲೈಟ್ ಆಗಿರ್ಲಿ, ಸ್ಪೇಸ್ ಆಗಿರ್ಲಿ, ನೀವು ಹಾಗೆ ನೋಡಬಹುದು. ಬಾರ್ ಯೂನಿಟ್ ಇದೆ ಆಪ್ಷನ್. ವೆಲ್ಕಮ್ ಟು ಎನ್ ಪ್ರಾಪರ್ಟಿ ವರ್ಲ್ಡ್. ಸೊ ನಾನು ಇವಾಗ ಲಕ್ಸುರಿಯಸ್ ಗೆ ಒಂದು ಕನ್ಸ್ಟ್ರಕ್ಟ್ ಆಗಿರುವ 2030 ವಿಡಿಯೋ ಪ್ರಾಪರ್ಟಿ ನ ತೋರಿಸ್ತಾ ಇದ್ದೀನಿ. ಸೊ ಪ್ರಾಪರ್ಟಿ ಹೇಗಿದೆ ನೋಡೋಣ ಬನ್ನಿ. ಒಂದು ಸ್ಪೇಷಿಯಸ್ ಪಾರ್ಕಿಂಗ್ ಯೂನಿಟ್ ಇದೆ, ನೋಡ್ತಾ ಇರ್ಬೋದು. ನೀವು ಇಲ್ಲಿ ಸ್ಟಾರ್ಟ್ ಆಗ್ತಿದ್ದಂಗೆ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ಶೂ ರ್ಯಾಕ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ, ಮತ್ತೆ UPS ಯೂನಿಟ್ ಮತ್ತೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇ ನೋಡ್ಬೋದು ಸ್ಪೇಸ್ ಹೆಂಗಿದೆ ಅಂತ ಪಾರ್ಕಿಂಗ್ ಗೆ. ಅಂಡ್ ಹೋಗ್ತಿದ್ದಂಗೆ ನಿಮಗೆ ಸಮ್ ಕೂಡ ಅವೈಲಬಲ್ ಇದೆ. ಸಮ್ ಕೂಡ 18,000 ಕೆಪಾಸಿಟಿ ಇದೆ. ಅಂಡ್ ನಿಮ್ಗೆ ಗ್ಯಾಸ್ ಗೆ ಕೂಡ ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಗೆ, ಮತ್ತೆ ಒಂದು ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಕಾವೇರಿ ಮತ್ತೆ ನಿಮ್ಗೆ ಬೋರ್ ವಾಟರ್ ಆಕ್ಸೆಸ್ ಕೂಡ ಇಲ್ಲಿದೆ. ಮೇಲ್ಗಡೆ ಹಿಂದಿದೆ ಅಂತ ನೋಡೋಣ ಬನ್ನಿ. ಸೊ ವೈಡ್ ಆಗಿದೆ, ನಿಮ್ಗೆ ಸ್ಟೇರ್ಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಲೈನ್ ಮಾಡಬಹುದು. ಮತ್ತೆ ಗ್ರಿಲ್ ನ ನೋಡಬಹುದು, ಕಂಪ್ಲೀಟ್ ಆಗಿ ಯೂನಿಕ್ ಆಗಿದೆ. ಮತ್ತೆ ಸೀಲಿಂಗ್ ನ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಸೊ ಎಂಟರ್ ಆಗ್ತಿದ್ದಂಗೆ ಈಸ್ಟ್ ಮೇನ್ ಡೋರ್ ಫೇಸಿಂಗ್ ಆಗಿರುತ್ತೆ ಟೀಕ್ ವುಡ್ ಇಂದ. ಸೊ ಪ್ರಾಪರ್ಟಿ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಲೈಟಿಂಗ್ಸ್ ಇದೆ, ತುಂಬಾ ಲಕ್ಸುರಿಯಸ್ ಆಗಿ ಕಾಣಿಸ್ತಿದೆ ಇಂಟೀರಿಯರ್ಸ್ ಎಲ್ಲ ನೋಡ್ತಿದ್ರೆ. ಸೊ ವೆಂಟಿಲೇಷನ್ ನೋಡಿ, ತುಂಬಾ ದೊಡ್ಡ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದರಿಂದ ಜಾಸ್ತಿ ಗಾಳಿ ಬೆಳಕು ಬರುತ್ತೆ. ಮತ್ತೆ ನೀವು ಆಕ್ಚುಲಿ ನೋಡ್ಬೋದು ಸೀಲಿಂಗ್ ಕೂಡ ಅಷ್ಟೇ ಎಷ್ಟು ತುಂಬಾ ವಾಶ್ ಆಗಿ ಕಾಣಿಸ್ತಿದೆ. ಅಂಡ್ ಟಿವಿ ಯೂನಿಟ್ ಕೂಡ ಕಲರ್ ಕಾಂಬಿನೇಷನ್ ಆಗಿರ್ಲಿ, ಲೈಟಿಂಗ್ ಆಗಿರ್ಲಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸ್ಟೋರೇಜ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆರಾಮಾಗಿ ಸ್ಟೋರೇಜ್ಗೆ ಅಂತಾನೆ ಏನಿದೆ. ಅಂಡ್ ಗಾರ್ಡನಿಂಗ್ ಕೂಡ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ತುಂಬಾ ಚೆನ್ನಾಗಿ ಪ್ಲಾಂಟ್ಸ್ ಮಾಡ್ಕೊಳ್ಬಹುದು. ಮತ್ತೆ ಮೇಲ್ಗಡೆ ವುಡ್ ವರ್ಕ್ಸ್ ನೋಡಿ, ಸ್ಟೇರ್ಸ್ ಎಲ್ಲಾನು ತುಂಬಾ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಅಂಡ್ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಸೊ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಪೂಜಾ ರೂಮ್ ಸಿಗುತ್ತೆ. ಸೊ ಪೂಜಾ ರೂಮ್ ತುಂಬಾ ದೊಡ್ಡದಾಗಿದೆ ಅಂಡ್ ತುಂಬಾ ಯುನೀಕ್ ಅಂದ್ರೆ ಡೈರೆಕ್ಟ್ ಆಗಿ ಇದು ಸ್ಕೈಲೈಟ್ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಮೇಲ್ಗಡೆ ಪೂರ್ತಿ ಬೆಳಕು ಎಲ್ಲಾನು. ಸೊ ಒಂಥರ ಯುನೀಕ್ ಆಗಿದೆ ಅಂತ ಅನ್ಸುತ್ತೆ ನಂಗೆ ಈ ಒಂದು ಪೂಜಾ ರೂಮ್. 2030 ಈ ತರ ನೀವು ಪೂಜಾ ರೂಮ್ ನ ನೋಡಕ್ಕೆ ಆಗಲ್ಲ. ಸೊ ಕಂಪ್ಲೀಟ್ ವಾಸ್ತು ಪ್ರಕಾರ ಮಾಡಿದ್ದಾರೆ. ಸೊ ನೀವು ಪೂಜಾ ರೂಮ್ ನ ನೋಡ್ತಕ್ಕಂಗೆ ನೆಕ್ಸ್ಟ್ ಬರೋದು ಕಿಚನ್. ಸೊ ಕಿಚನ್ ಕೂಡ ಅಷ್ಟೇ ತುಂಬಾ ಮಾಡ್ಯುಲರ್ ಕಿಚನ್ ಆಗಿ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಡನ್, ತುಂಬಾ ಪರ್ಫೆಕ್ಟ್ ಆಗಿ ಇದೆ. ಸೊ ನೋಡ್ಬೋದು. ಮತ್ತೆ ಎಸ್ ಟೈಪ್ ಆಫ್ ಸ್ಟೋರೇಜ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಕಿಚನ್ ಅಲ್ಲಿ ನೋಡ್ಬೋದು. ಲೈಕ್ ಇದೆಲ್ಲ ತುಂಬಾ ಯುನೀಕ್ ಆಗಿದೆ ಅಂತ ಅನ್ಸುತ್ತೆ ಬೇರೆ ಕಡೆ ಎಲ್ಲ ನೀವು ನೋಡಿದ್ರೆ. ಮತ್ತೆ ಇಲ್ಲಿ ಬಾಸ್ಕೆಟ್ಸ್ ನ ನೋಡ್ಬೋದು. ಸೊ ಬಾಸ್ಕೆಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ಪ್ಯಾಂಟ್ರೀಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಸ್ಟೋರೇಜ್ ಬಂತು ಒಂಚೂರು ಪ್ರಾಬ್ಲಮ್ ಬರಲ್ಲ ಹಂಗಿದೆ. ರೆಫ್ರಿಜಿರೇಟರ್ ಪಾಯಿಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಿಂಗೆ ಬರ್ತಾ ನೋಡ್ಬೋದು, ಇಲ್ಲಿ ಪಾರ್ಟಿಷನ್ ಕೂಡ ತುಂಬಾ ಚೆನ್ನಾಗಿ ವುಡ್ ವರ್ಕ್ಸ್ ಇದೆ. ಮತ್ತೆ ಇದೊಂದು ಡೈನಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಸ್ಟೋರೇಜ್ ಇದೆ ಅಂಡ್ ಸ್ಪೇಸ್ ಇದೆ. ಮತ್ತೆ ವೆಂಟಿಲೇಷನ್ ಅಂತ ಹೇಳಿದ್ದೀನಿ. ನೀವು ಡೈನಿಂಗ್ ಸ್ಪೇಸ್ ಆಪೋಸಿಟ್ ಅಲ್ಲೇ ವೆಂಟಿಲೇಷನ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ಇದ್ರೊಳಗೆ ನೋಡ್ಬೋದು, ಇಲ್ಲಿ ಒಂದು ವಾಶ್ರೂಮ್ ಇದೆ ಅಂದ್ರೆ ಅದ್ರ ಜೊತೆಗೆ ಒಂದು ತುಂಬಾ ಚೆನ್ನಾಗಿರೋ ಒಂದು ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಲೈಟಿಂಗ್ ಜೊತೆ ಎಲ್ಲಾನು. ಸೊ ಈಗ ಹೋಗ್ತಾ ನಾವು ಇಲ್ಲಿ ಸ್ಟೆಪ್ಸ್ ನ ಹೋಗ್ತಿದ್ರೆ ಇಲ್ಲಿ ಆಟೋಮೆಟಿಕ್ ಸೆನ್ಸರ್ಸ್ ನ ಕೂಡ ಇಟ್ಟಿದ್ದಾರೆ, ಲೈಟಿಂಗ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಹೋಗ್ತಾ. ಸೊ ಮೇಲ್ಗಡೆ ಹೋಗಿ ಏನಿದೆ ಅಂತ ನೋಡೋಣ. ಇರೋ ವಾಲ್ ಪೇಂಟಿಂಗ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಕೂಡ. ಸೊ ಮೇಲ್ಗಡೆ ಹೋಗ್ತಾ ನಮ್ಗೆ ಬೆಡ್ರೂಮ್ ಸಿಗತ್ತೆ ನೋಡ್ಬೋದು. ಇಲ್ಲಿ ಲೈಟಿಂಗ್ಸ್ ಆಗ್ಲಿ, ವುಡ್ ವರ್ಕ್ಸ್ ಆಗ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ. ಅಂಡ್ ಹೋಗ್ತಿದ್ದಂಗೆ ಒಂದು ಸ್ಟಡಿ ಏರಿಯಾ ಅಥವಾ ವರ್ಕ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಒಂದ್ ಬೆಡ್ರೂಮ್ ಹೋಗೋಣ. ಸೊ ಇದು ಫಸ್ಟ್ ಬೆಡ್ರೂಮ್. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್, ಸೀಲಿಂಗ್ ನೋಡ್ಬೋದು, ಸ್ಲೈಡಿಂಗ್ ಡೋರ್ಸ್ ಎಲ್ಲ ಕಂಪ್ಲೀಟ್ ಸೀಲಿಂಗ್ ತನಕ ಇದೆ. ಸೊ ಸ್ಟೋರೇಜ್ ಬಗ್ಗೆ ನಾವು ಯೋಚನೆ ಮಾಡೋ ಹೋಗಿಲ್ಲ, ಇಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಕಾರ್ಡ್ಸ್ ಕೂಡ ಹೈಡ್ರಾಲಿಕ್ ಆಗಿದೆ. ಸೊ ಸ್ಟೋರೇಜ್ ಬಂತು ಪ್ರಾಬ್ಲಮ್ ಇಲ್ಲ. ಮತ್ತೆ ಟಿವಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ನ ನೋಡ್ಬೋದು. ಮತ್ತೆ ವೆಂಟಿಲೇಷನ್ ಇರೋದ್ರಿಂದ ಗಾಳಿ ಬೆಳಕು ನೋಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಕಂಪ್ಲೀಟ್ ವಾಶ್ ಬೇಸಿನ್ ಜೊತೆಗೆ. ಸೊ ಇಲ್ಲಿರೋ ಫಿಟ್ಟಿಂಗ್ಸ್ ಎಲ್ಲಾನು ಜಾಗ್ವಾರ್ ಆಗಿರುತ್ತೆ. ಮತ್ತೆ ಪ್ರತಿ ಒಂದ್ ಕಡೆನೂ ಇಲ್ಲಿ ಗೀಸರ್ಸ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಬೆಡ್ರೂಮ್. ಸೊ ಇದ್ರ ಆಪೋಸಿಟ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ತರ ಇದೆ. ಸೊ ನೀವು ಇದನ್ನ ನೋಡ್ಬೋದು, ಇಲ್ಲೂ ಅಷ್ಟೇನೆ ಲೈಟಿಂಗ್ಸ್ ಅಂತೂ ಪ್ರಾಬ್ಲಮ್ಮೇ ಇಲ್ಲ. ಸೀಲಿಂಗ್ ನೋಡ್ಬೋದು ಅಥವಾ ಈ ಕಾಟ್ ನೋಡ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿದೆ. ಮತ್ತೆ ಇಲ್ಲಿ ಆಕ್ಚುಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ.
ನಾನು ಹೇಳ್ದಂಗೆ ಇಲ್ಲೂ ಅಷ್ಟೇ ಕಾಮನ್ ಒಂದು ವಾಶ್ರೂಮ್ ಅಟ್ಯಾಚ್ ಆಗಿದೆ. ಅಂಡ್ ಇಲ್ಲೂ ಅಷ್ಟೇ ಗೀಸರ್ ಆಲ್ರೆಡಿ ಫಿಕ್ಸ್ ಆಗಿದೆ, ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇಂದ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಸೊ ಎಂಟರ್ ಆಗ್ತಿದಂಗೆ ನಾನು ನಿಮ್ಗೆ ಹೇಳಿದೆ ಕೂಡ, ಇಲ್ಲಿ ಕಂಪ್ಲೀಟ್ ಸೀಲಿಂಗ್ ತನಕ ಪ್ರತಿ ಒಂದು ಬೆಡ್ರೂಮ್ ಅಷ್ಟೇ ಸ್ಲೈಡಿಂಗ್ ಡೋರ್ಸ್ ಅಟ್ಯಾಚ್ ಆಗಿದೆ. ಸ್ಟೋರೇಜ್ ಬಂತು ಯೋಚನೆ ಮಾಡೋ ಹೋಗಿಲ್ಲ. ಇಲ್ಲೂ ಕೂಡ ಅಷ್ಟೇ ಒಂದು ಸ್ಟಡಿ ಏರಿಯಾ ಆರ್ ವರ್ಕ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ಇಲ್ಲಿ ವೆಂಟಿಲೇಷನ್ ಇರೋದ್ರಿಂದ ಕಂಪ್ಲೀಟ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ಬೆಡ್ರೂಮ್. ಸೊ ಮೇಲ್ಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಇಂಟರಾಕ್ಟ್ ಬಂದು ನೋಡ್ಬೋದು, ವಾಲ್ ಪೇಂಟಿಂಗ್ ಇದೆ, ಮತ್ತೆ ಸೀಲಿಂಗ್ ವರ್ಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ ಸೀಲಿಂಗ್ ವರ್ಕ್ ಜೊತೆ ಸ್ಕೈಲೈಟ್ ಕೂಡ ಇದೆ. ಥಿಂಗ್ಸ್ ಎಲ್ಲ ಎಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಎಂಟರ್ ಆಗ್ದಂಗೆ ನಮ್ಗೆ ಇನ್ನೊಂದು ಬೆಡ್ರೂಮ್ ಸಿಗತ್ತೆ. ಸೊ ಈ ಬೆಡ್ರೂಮ್ ಕೂಡ ನೋಡ್ಬೋದು, ಎಲ್ಲ ಪ್ರತಿ ಒಂದು ಬೆಡ್ರೂಮ್ ಅಲ್ಲೂ ಕಮ್ಮಿ ಅಂತೂ ಏನೇ ಇಲ್ಲ, ಲೈಟ್ ಆಗಿರ್ಲಿ ಸ್ಪೇಸ್ ಆಗಿರ್ಲಿ. ಸೊ ನಾನು ಹೇಳ್ದಂಗೆ ಸೀಲಿಂಗ್ ತರನೇ ಕಂಪ್ಲೀಟ್ ಸೀಲಿಂಗ್ ವರ್ಗು ಸ್ಲೈಡಿಂಗ್ ಡೋರ್ ಕೂಡ ಆಗಿದೆ, ಮತ್ತೆ ಕಾಟ್ ಕೂಡ ಅಟ್ಯಾಚ್ ಆಗಿದೆ. ಸೀಲಿಂಗ್ ನೋಡ್ಬೋದು, ಲೈಟ್ ನೋಡ್ಬೋದು, ಮತ್ತೆ ಇಲ್ಲಿ ಎಂಟರ್ ಹಾಕಿದಾಗ ಬಾಲ್ಕನಿ ಕೂಡ ಸಿಗುತ್ತೆ ನೋಡಿ. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಹೇಳ್ಬೇಕಂದ್ರೆ. ಈ ಮೇಲ್ಗಡೆ ಫ್ಲೋರ್ ಅಲ್ಲಿ ಈ ತರ ಒಂದು ಬಾಲ್ಕನಿ ಇದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತೀರಲ್ಲಿ ಏನೇನ್ ಲೈಟಿಂಗ್ಸ್ ಕಾಣಿಸ್ತೀವೋ ಅದೆಲ್ಲಾನು ಆಟೋಮೆಟಿಕ್ ಸೆನ್ಸರ್ ಲೈಟಿಂಗ್ಸ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಈ ಒಂದು ಕಂಪ್ಲೀಟ್ ಪ್ರಾಪರ್ಟಿನಲ್ಲಿ ಈ ತರ ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಗೀಸರ್ ಎಲ್ಲಾನು ಫಿಕ್ಸ್ ಆಗಿದೆ. ಹೇಳ್ದಂಗೆ ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗ್ಸ್ ಇಂದ ಆಗಿದೆ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ, ಎಲ್ಲೂ ಯಾವ ಸ್ಟೋರೇಜ್ ಕಮ್ಮಿನೇ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದ್ರೆ ಇಲ್ಲಿ ನೀವೇ ನೋಡ್ಬೋದು, ಈ ತರ ನೀವೆಲ್ಲೂ ತುಂಬಾ ಕಡಿಮೆ ನೋಡ್ತೀರಾ ಪ್ರಾಪರ್ಟೀಸ್ ಇಷ್ಟೊಂದು ಚೆನ್ನಾಗಿ ಕಂಪ್ಲೀಟ್ ಇರೋ ಒಂಥರ. ಇಲ್ಲಿ ನೀವು ಹಾಗೆ ನೋಡ್ಬೋದು ಬಾರ್ ಯೂನಿಟ್ ಇದೆ ಆಪ್ಷನ್. ಸೊ ಇದು ಕೂಡ ನಿಮ್ಗೆ ತುಂಬಾ ಯುನೀಕ್ ಆಗಿದೆ ಅಂತ ಅನ್ಸುತ್ತೆ. ಬಾರ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ, ತುಂಬಾ ಯುನೀಕ್ ಆಗಿದೆ. ಮತ್ತೆ ನೀವು ಮೇಲ್ಗಡೆ ರೂಫಿಂಗ್ ಕೂಡ ನೋಡ್ಬೋದು, ಕ್ಲೇ ಸೀಲಿಂಗ್ ಆಗಿದೆ, ಮತ್ತೆ ಕ್ಲೇ ಜಾಲಿಯಲ್ಲಿ ತುಂಬಾ ಆಂಬಿಯನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂಥರ ಲಕ್ಸುರಿಯಸ್ ಆಗಿ ಕಾಣಿಸ್ತಿದೆ. ಈ 20-30 ಪ್ರಾಪರ್ಟಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತೆ ಇಲ್ಲಿ ಎಂಟರ್ ಆಗಿದಂಗೆ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ, ವಾಷಿಂಗ್ ಮೆಷಿನ್ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ವೈಬ್ ಮಾಡಕ್ಕಂತೂ ಇದಂತೂ ಪರ್ಫೆಕ್ಟ್ ಜಾಗ ಅಂತ ಹೇಳ್ಬೋದು. ಸೊ ಜೂಲಾ ಕೂಡ ಈಗ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ನೀವು ನೋಡ್ಬೋದು, ಇದಂತೂ ಈವ್ನಿಂಗ್ ಒಂದು ಪರ್ಫೆಕ್ಟ್ ಪಾರ್ಟಿ ಟೈಮ್ ಗಾದ್ರೂ ಆಗುತ್ತೆ. ಸೊ ಇಲ್ಲಿ ಹಂಗೆ ಮೇಲ್ಗಡೆ ಹೋಗ್ತಿದಂಗೆ ಸಿಂಟೆಕ್ಸ್ ಮತ್ತೆ ಟ್ಯಾಂಕ್ ಯೂನಿಟ್ಸ್ ಇರುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಅಂತ ನಾನು ಹೇಳ್ತೀನಿ ನೋಡಿ ಈಗ. ಸೊ ಈ ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಬಂದು ಅಂಜನಾಪುರ 2nd ಬ್ಲಾಕ್ ಅಲ್ಲಿ ಬರುತ್ತೆ. ನಿಯರ್ ಬೈ ಕನೆಕ್ಟಿವಿಟಿ ಅಂತ ಬಂದ್ರೆ ಹಾಲಿಡೇ ವಿಲೇಜ್ ಬರುತ್ತೆ, ಅಥವಾ ನಿಮ್ಗೆ ವಾಜ್ರಹಳ್ಳಿ ದೊಡ್ಡ ಕಲಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದಲ್ಲಿ ನೀವು ಮೇಲ್ಗಡೆ ನಂಬರ್ ಕಾಂಟ್ಯಾಕ್ಟ್ ನ ಮಾಡಿ. ಜೊತೆಗೆ ನೆನಪಿರ್ಲಿ, ನೋ ಕಮಿಷನ್, ನೋ ಬ್ರೋಕರೇಜ್. ಥ್ಯಾಂಕ್ ಯು.